ನಮಸ್ಕಾರ ವೀಕ್ಷಕರೇ, ವಿಘ್ನ ನಿವಾಕನಾದ ಗಣೇಶನಿಗೆ 21 ನಮಸ್ಕಾರಗಳನ್ನು ಅರ್ಪಿಸ್ತಾ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇ ವಿಡಿಯೋದಲ್ಲಿ ನಾನು 4 ರಾಶಿಗಳಿಗೆ ಪ್ರೊಡಕ್ಷನ್ನ ವಿಡಿಯೋನ ಹಾಕಿದ್ದೀನಿ. ಈಗ ನೆಕ್ಸ್ಟ್ 4 ರಾಶಿಗಳನ್ನು ನೋಡೋಣ. ಸೊ ಸಿಂಹ ರಾಶಿಯಿಂದ ಸ್ಟಾರ್ಟ್ ಮಾಡೋಣ. ಸೊ ಸಿಂಹ ರಾಶಿಯವ್ರಿಗೆ ಈ ತಿಂಗಳಲ್ಲಿ ವಿಪರೀತ ಖರ್ಚಿರುತ್ತೆ ಮತ್ತು ಹಣಕಾಸಿನಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ. ಅದರಿಂದ ಜಾಗರೂಕರಾಗಿರಬೇಕು. ನಿಯಮಿತವಾಗಿ ಹಣನ ಖರ್ಚು ಮಾಡಬೇಕು ನೀವು. ಮತ್ತು ಕೆಲಸದಲ್ಲೂ ಸಹ ವಿಘ್ನ ಇರುತ್ತೆ. ಸೊ ನೋಡ್ಕೊಂಡು ಕೆಲಸನ ಮಾಡಿ ಯಾವುದಾದ್ರೂ ಹೊಸ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಸ್ವಲ್ಪ ಮುಂದೂಡಿ. ತುಂಬ ಅನುಕೂಲಕರವಂಥ ದಿನಗಳು ಬರುತ್ತೆ, ಆವಾಗ ಸ್ಟಾರ್ಟ್ ಮಾಡ್ಬೋದು. ಈಗ ಯಾವ ಥರ ಕೆಲಸಗಳು ನಡೀತಾ ಇದೆ, ಜಾಬ್ ಆಗಿರಲಿ ಅಥವಾ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗಿರಲಿ, ಯಾವುದೇ ರೀತಿಯಾಗಿದ್ರೂ ಸಹ ಯಾವುದು ಹೇಗೆ ನಡೀತಾ ಇದೆ ಅದೇ ಥರ ನಡ್ಕೊಂಡು ಹೋಗೋಕ್ಕೆ ಬಿಡಿ. ಯಾವುದನ್ನಾಗಿ ಹೊಸದಾಗಿ ಸ್ಟಾರ್ಟ್ ಮಾಡಬೇಡಿ. ಮತ್ತು ನಿಮಗೆ ಸ್ವಲ್ಪ ಫೈನಾನ್ಷಿಯಲಿ ಚಿಂತೆ ಕಾಡುತ್ತೆ. ಮುಂದೆ ಹೇಗೆ ಹಣ ಬರುತ್ತೆ, ಹೇಗೆ ಸೇವ್ ಮಾಡೋದು, ಆ ಥರದ್ದೆಲ್ಲ ಸ್ವಲ್ಪ ಚಿಂತೆಗಳಿರುತ್ತೆ. ಅದನ್ನೆಲ್ಲ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಕೆಲಸ ಮಾಡಿ, ಮನಸ್ಸಿಗೆ ವಿಶ್ರಾಂತಿ ಪಡ್ಕೊಳ್ಳಿ, ಕಾಮಾಗಿರಿ, ಮೆಡಿಟೇಷನ್ ಮಾಡಿ. ಮುಂದೆ ನಿಮಗೂ ಸಹ ಒಳ್ಳೆಯ ದಿನಗಳು ಬರುತ್ತೆ. ಈ ತಿಂಗಳು ಸ್ವಲ್ಪ ಎಚ್ಚರವಾಗಿರಬೇಕು ಅಷ್ಟೇ. ಮತ್ತು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಚೆನ್ನಾಗಿದೆ. ಅವ್ರೇನಾದರೂ ಎಕ್ಸಾಮ್ಸ್ ಬರೀತಾ ಇದೆ ಅಂತಂದರೆ ಸ್ವಲ್ಪ ಚೆನ್ನಾಗೇ ಬರೀತೀರಾ. ಮತ್ತು ಆಸ್ತಿ ವಿಚಾರಗಳಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗೇ ನೀವೇನಾದರೂ ಆಸ್ತಿ ಕೊಂಡ್ಕೊಳ್ಬೇಕು ಅಂದ್ರೂ ಸಹ ಸ್ವಲ್ಪ ವೆಯ್ಟ್ ಮಾಡಿ, ಮುಂದೆ ತೊಗೋಬೋದು. ಇವಾಗ ಯಾವುದೇ ಹೊಸ ಕಾರ್ಯಗಳಿಗೆ ನೀವು ಕೈ ಹಾಕೋದು ಅಷ್ಟು ಸೂಕ್ತವಲ್ಲ ಅಂತ ಹೇಳ್ಬೋದು. ನಿಮಗೆ ಏನು ಪರಿಹಾರ ಅಂತ ಅಂದರೆ ಶನಿದೇವರಿಗೆ ಶನಿವಾರ ಎಳ್ಳೆಣ್ಣೆನ ಅರ್ಪಿಸಿ. ಇದರಿಂದ ಸ್ವಲ್ಪ ಕಷ್ಟಗಳು ಕಮ್ಮಿ ಆಗ್ಬೋದು. ಇದು ಎಲ್ಲರಿಗೂ ಆಗುತ್ತೆ ಅಂತ ಹೇಳಲ್ಲ. ನಿಮ್ಮ ದಶಾಭುಕ್ತಿಗಳ ಮೇಲೂ ಸಹ ಇದಾಗಿರುತ್ತೆ. ಬಟ್ ಇದು ಒಂದು ಜನರಲ್ ಪ್ರೊಡಿಕ್ಷನ್ ಥರ ತೊಗೋಬೋದು ನೀವು. ನೆಕ್ಸ್ಟು ಕನ್ಯಾ ರಾಶಿ. ಸೊ ಕನ್ಯಾ ರಾಶಿಯವರಿಗೆ ಕೆಲಸ ಇಲ್ಲದವ್ರಿಗೆ ಕೆಲಸ ಸಿಗುತ್ತೆ. ವ್ಯವಹಾರದಲ್ಲಿ ಅಭಿವೃದ್ಧಿ ಇದೆ. ಉದ್ಯೋಗ ನಿಮಿತ್ತ ಮತ್ತು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗಿ ಬರ್ಬೋದು. ನೀವೇನಾದರೂ ಹೈಯರ್ ಎಜುಕೇಷನ್ ಮಾಡಬೇಕು ಅಂತಂದರೆ, ನಾವು ಇದೇ ಕಂಟ್ರಿಲಿ ಮಾಡಬೇಕು ಅಂತ ನಿಮ್ಗೇನಾದ್ರು ಆಸೆ ಇದ್ದರೆ ಡೆಫಿನೆಟ್ಲಿ ಹೋಗ್ಬೋದು. ಮತ್ತು ಬಂಧುಗಳಿಂದ ಅನುಕೂಲವಾಗುತ್ತೆ. ಬಂಧು ಮಿತ್ರರ ಆಗಮನ ಆಗಿ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿ ಸಮಯನ ಕಳೀತೀರಾ. ಮತ್ತು ನೀವೇನಾದರೂ ಬೈಕು, ಕಾರು, ಹೊಸ ವಾಹನನ ಖರೀದಿಸಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಗೋ ಫಾರ್ ಇಟ್. ಅದನ್ನು ಸಹ ಮಾಡ್ಬೋದು. ವಿದ್ಯಾರ್ಥಿಗಳಿಗೂ ಸಹ ತುಂಬ ಚೆನ್ನಾಗಿದೆ. ಮತ್ತು ನೀವು ಮಾತಿನಿಂದ ನಷ್ಟ ಆಗ್ತೀರಾ. ಸುಮ್ಮನೆ ಕೆಲಸ ಇಲ್ಲದೆ ಕುತ್ಕೊಂಡು ಮಾತಾಡಿ ನಿಷ್ಠೂರ ಆಗಬೇಕಾಗುತ್ತೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಮನೆ ಸೈಟು ತೊಗೋಬೇಕು ಅಂದರೂ ಸಹ ತೊಗೋಬೋದು. ಖರ್ಚು ಹೆಚ್ಚಾಗುತ್ತೆ ಈ ತಿಂಗಳು, ನೋಡ್ಕೊಂಡು ಖರ್ಚು ಮಾಡಿ. ಮನೆ ಸೈಟು ವಾಹನ ಎಲ್ಲ ಖರೀದಿ ಮಾಡ್ತೀರಾ ಅಂದರೆ ಡೆಫಿನೆಟ್ಲಿ ದುಡ್ಡು ಖರ್ಚಾಗೇ ಆಗುತ್ತಲ್ವ. ಅದೇ ರೀತಿ ನಿಮಗೇನು ಪರಿಹಾರ ಅಂತ ಅಂದರೆ ಸ್ವಲ್ಪ ಮನಸ್ಸನ್ನ ಕಾಮಾಗಿ ಇಟ್ಕೊಳ್ಳೋಕ್ಕೆ ಶಿವನ ಆರಾಧನೆ ಮಾಡಿ, ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಎಲ್ಲ ಒಳ್ಳೆಯದಾಗುತ್ತೆ. ನೆಕ್ಸ್ಟು ತುಲಾರಾಶಿ. ತುಲಾರಾಶಿಯವ್ರಿಗೆ ಸೋಮಾರಿತನ ಜಾಸ್ತಿ. ಎಷ್ಟು ಶ್ರಮ ಪಡಬೇಕು ನೀವು ಸ್ವಲ್ಪ ಲೇಸಿನೆಸ್ ಬಿಟ್ಬಿಟ್ಟು ಜಾಸ್ತಿ ಎಫರ್ಟ್ ಹಾಕಿ ಯಾವುದೇ ಕೆಲಸದಲ್ಲಿ ಯಶಸ್ವಿ ಪಡಿಬೇಕು ಅಂತಂದರೆ ಜಾಸ್ತಿ ಎಫರ್ಟ್ ಹಾಕಬೇಕಾಗುತ್ತೆ. ಈ ತಿಂಗಳಲ್ಲಿ ತಕ್ಕ ಮಟ್ಟಿಗೆ ಆದಾಯ ಇರುತ್ತೆ, ತುಂಬ ಲಾಭ ಇರುತ್ತೆ ಅಂತ ಏನು ಜಾಸ್ತಿ ನಿರೀಕ್ಷೆ ಬೇಡ. ತಕ್ಕ ಮಟ್ಟಿಗೆ ಇಟ್ಕೊಳ್ಳಿ, ಜಾಸ್ತಿ ಡಿಸಪಾಯಿಂಟ್ ಆಗಬೇಡಿ. ಮತ್ತು ಮಾತಿನಿಂದ ಕಷ್ಟ ಆಗ್ಬೋದು. ನಿಮ್ಮ ಮಾತೇ ನಿಮಗೆ ಶತ್ರು ಆಗ್ಬೋದು. ಏನೋ ಮಾತಾಡೋಕ್ಕೆ ಹೋಗಿ ಏನೋ ಮಾತಾಡಿ ಸುಮ್ಮನೆ ಬೇರೆಯವ್ರ ಪ್ರಕಾರ ನೀವು ಸ್ವಲ್ಪ ಕೆಟ್ಟವರಾಗ್ಬೋದು. ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಉದ್ಯೋಗದ ಚೆನ್ನಾಗಿದೆ ಮತ್ತು ಹೆಚ್ಚು ಗೌರವ ಸಿಗುತ್ತೆ. ನಿಮ್ಮ ಕೆಲಸ ಮಾಡ್ತಿರೋ ಜಾಗದಲ್ಲೇ ನಿಮಗೆ ಗೌರವವಾಗಿ ನೋಡ್ತಾರೆ, ಅಪ್ರಿಷಿಯೇಷನ್ ಸಿಗುತ್ತೆ. ಮತ್ತು ಜವಾಬ್ದಾರಿ ಜಾಸ್ತಿ ಆಗುತ್ತೆ ಈ ತಿಂಗಳು. ಮನೆ ತಗೋಬೇಕು ಅಂತಂದರೆ ಹಣದ ಅನುಕೂಲವಾಗುತ್ತೆ. ಏನಾದರೂ ಹೊಸ ಮನೆ ತಗೋಬೇಕು, ಕಟ್ಟಿರೋ ಮನೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದಕ್ಕೆ ಹಣದ ಅನುಕೂಲವಾಗುತ್ತೆ. ದೇವರ ಪೂಜೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋತೀರಾ. ದೇವ್ರ ಪೂಜೆ ಮಾಡಬೇಕು, ದೇವರು ನಾಮಗಳು ಕೇಳಬೇಕು, ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಲ್ಲ ಮನಸ್ಸಿಗೆ ಬರುತ್ತೆ. ಸಹ ಹೋಗಿ ಕೂಡ ಬರ್ತೀರಾ. ನೀವು ಸಹ ವಿದೇಶಕ್ಕೆ ಹೋಗಬೇಕು ಅನ್ನೋರು ಈ ತಿಂಗಳು ಹೋಗಿ ಬರ್ಬೋದು. ಸೂಕ್ತವಾದ ತಿಂಗಳು ಅಂತಲೇ ಹೇಳ್ಬೋದು. ಮತ್ತು ಸಂಗಾತಿಯೊಂದಿಗೆ ಚಿಕ್ಕ ಪುಟ್ಟದಾಗಿ ಕಿರಿಕಿರಿ ಮಾಡ್ಕೋತೀರಾ. ಸೊ ಜಾಸ್ತಿ ಅವಾಯ್ಡ್ ಮಾಡಿ, ಮಾತಾಡೋದನ್ನೇ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಸೊ ಕಿರಿಕಿರಿ ತಪ್ಪುತ್ತೆ. ನೀವು ನೆಮ್ಮದಿಯಾಗಿರ್ತೀರಾ, ನಿಮ್ಮ ಸಂಗಾತಿ ಕೂಡ ನೆಮ್ಮದಿಯಾಗಿರ್ತಾರೆ. ಏನೋ ಮಾತಂದು ಅದಕ್ಕೆ ಸಿಕ್ಕಾಕೊಂಡು ಜಗಳ ಆಗಿದ್ದು ಅದು ದೊಡ್ಡದಾಗೋಕ್ಕಿಂತ ಮುಂಚೆ ಎಚ್ಚರಿಕೆಯಿಂದ ಒಳ್ಳೇದಲ್ವಾ. ಅದಕ್ಕೆ ಈ ತಿಂಗಳು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಅಷ್ಟೇ ಹೇಳೋದು. ಅಂಡರ್ಸ್ಟ್ಯಾಂಡಿಂಗ್ ಏನೇ ಇದ್ರೂ ಚಿಕ್ಕ ಪುಟ್ಟದ್ದು ಬಂದೇ ಬರುತ್ತಲ್ವ, ಅದಕ್ಕೋಸ್ಕರ ಅಷ್ಟೇ. ನೀವೇನು ಮಾಡಬೇಕು ಪರಿಹಾರ ಅಂದರೆ ಲಕ್ಷ್ಮಿ ಅಷ್ಟೋತ್ತರನ ಪಠಿಸಿ, ಎಲ್ಲ ಒಳ್ಳೆಯದಾಗುತ್ತೆ. ಮತ್ತು ನೆಕ್ಸ್ಟ್ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯದವರಿಗೆ ಉದ್ಯೋಗದಲ್ಲಿ ಶುಭ. ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡ್ತೀರಾ. ಯಾವುದಾದ್ರೂ ಜ್ಯೋತಿರ್ಲಿಂಗಗಳು ಅಥವಾ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗಿ ಬರುವಂತಹ
ಮನಸ್ಸಾಗುತ್ತೆ ನಿಮಗೆ, ಹೋಗಿ ಕೂಡ ಬರ್ತೀರಾ. ವಿವಾಹಕ್ಕೆ ಮಾತುಕತೆ ಮುಂದುವರಿಸ್ಬೋದು. ಯಾರು ಮದುವೆ ಆಗಿಲ್ಲ, ಗಂಡು ಹೆಣ್ಣು ಹುಡುಕ್ತಾ ಇದ್ದೀರಾ ಅಂತಂದರೆ ಈ ತಿಂಗಳು ಡೆಫಿನೆಟ್ಲಿ ಟ್ರೈ ಮಾಡಿ. ಆಷಾಢ ಮಾಸ ಇದೆ, ಸೊ ಹುಡುಕೋಕ್ಕೆ ಟ್ರೈ ಮಾಡಿ ಅಷ್ಟೇ, ಈ ತಿಂಗಳೇ ಆಗಬೇಕಂತ ಏನಿಲ್ಲ. ಮತ್ತು ಸಾಲ ಬಾಧೆಯಿಂದ ಹೊರ ಬರ್ತೀರಾ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ದೂರ ಪ್ರಯಾಣ ಸಾಧ್ಯತೆ, ಸ್ವಲ್ಪ ಕೆಲಸದಲ್ಲಿ ಒತ್ತಡ ಇರುತ್ತೆ. ವಿದೇಶಕ್ಕೆ ಹೋಗಬೇಕು ಅನ್ನೋರಿಗೆ ಈ ತಿಂಗಳು ಅವಕಾಶ ಸಿಗುತ್ತೆ. ಉದ್ಯೋಗ ನಿಮಿತ್ತ ನೀವು ಹೋಗಿ ಅಲ್ಲಿ ಕೆಲಸ ಮಾಡುವಂಥ ಅವಕಾಶ ಇರುತ್ತೆ. ಈ ತಿಂಗಳು ನಿಮಗೆ ಕಾನ್ಫಿಡೆನ್ಸ್ ಆಗಿರ್ತೀರಾ, ತುಂಬ ಚೆನ್ನಾಗಿರ್ತೀರಾ, ಧೈರ್ಯವಾಗಿರ್ತೀರಾ. ಏನಾದರೂ ಕೆಲಸ ಮಾಡಬೇಕು ಅಂದರೆ ಮುನ್ನುಗ್ತೀರಾ, ಕಾನ್ಫಿಡೆನ್ಸಿಂದ ಮಾಡ್ತೀರಾ. ಆಮೇಲೆ ಪರಿಹಾರ ಏನು ಅಂತಂದರೆ ಶನಿದೇವರಿಗೆ ಎಳ್ಳೆಣ್ಣೆನ ಕೊಟ್ಟರೆ ಶನಿವಾರ ಒಳ್ಳೆಯದಾಗುತ್ತೆ.